ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನೀವು ಈಗಾಗಲೇ ಸಾಕಷ್ಟು ಸೂರ್ಯಗಿರಿ ಕ್ಷೇತ್ರದ ಬಗ್ಗೆ ಹಲವಾರು ವಿಡಿಯೋಗಳನ್ನು ನೋಡಿದ್ದೀರಾ, ದೇವಿ ದರ್ಶನನೂ ಮಾಡ್ಕೊಂಡಿದ್ದೀರಾ. ಇದೆಲ್ಲ ಹಿನ್ನೆಲೆ ನಿಮಗೆಲ್ಲ ತಿಳಿದೇ ಇರೋದ್ರಿಂದ ನಾನು ಇದ್ರ ಬಗ್ಗೆ ಯಾವುದೇ ರೀತಿ ವಿವರಣೆ ಕೊಡೋಕ್ಕೆ ಹೋಗ್ತಾ ಇಲ್ಲ. ನೀವೆಲ್ಲರೂ ಈಗಾಗಲೇ ಥಂಬ್ನೇಲ್ ನೋಡಿದ್ದೀರಾ ಯಾವ ವಿಷಯದ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಹೌದು ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಭುವನೋತ್ಸವದ ಬಗ್ಗೆ ಆಗಲಿ ಅಂಬಾರಿ ಉತ್ಸವದ ಬಗ್ಗೆ ಆಗಲಿ ನಾನು ವಿವರಣೆ ಕೊಡೋಕ್ಕೆ ಹೋಗ್ತಾ ಇಲ್ಲ. ನಾನು ಮುಖ್ಯವಾಗಿ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಾಗಲಕೋಟೆಯ 3 ಬಡಾವಣೆ ವಿದ್ಯಾಗಿರಿ, ನವನಗರ ಹಾಗೂ ಹಳೆ ಬಾಗಲಕೋಟೆ ಎಲ್ಲ ಮಹಿಳೆಯರು ಒಟ್ಟಾಗಿ ಈ ಭುವನೋತ್ಸವದಲ್ಲಿ ಹೇಗೆ ಮಿಂಚಿದ್ರು ಅನ್ನೋದನ್ನು ನಿಮಗೆಲ್ಲ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ವರ್ಷದಾಗಿ ಈ ವರ್ಷವೂ ಜಾತ್ರೆ ಆಗಿದೆ, ಅಂಬಾರಿ ಉತ್ಸವನೂ ಆಗಿದೆ. ಅದರಲ್ಲಿ ಏನು ವಿಶೇಷ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ವಿಶೇಷ ಖಂಡಿತವಾಗಿಯೂ ಇದೆ ಸ್ನೇಹಿತರೆ, ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಈಗಾಗಲೇ ನೀವೆಲ್ಲರೂ ಗಮನಿಸಿರ್ಬೋದು, ನಮ್ಮೆಲ್ರದ್ದು ಒಂದೇ ಬಣ್ಣದ ಸೀರೆ ಇದೆ ಅಂತ. ಅದರಲ್ಲೇನು ವಿಶೇಷ, ನೀವು ಮುಂಚೆನೇ ಮೀಟಿಂಗ್ ಮಾಡಿಬಿಟ್ಟು ಡಿಸೈಡ್ ಮಾಡಿ ತರಿಸ್ಕೊಂಡಿರ್ತೀರಾ ಅಂತ ನೀವು ಆಗಲೇ ಯೋಚನೆ ಮಾಡಿರ್ಬೋದು. ಆದರೆ ತುಂಬ ಖುಷಿ ವಿಚಾರ ಏನಂದರೆ, ಇದೆಲ್ಲ ನಾವುಗಳು ನಿರ್ಧಾರ ಮಾಡಿದ್ದಲ್ಲ. ಸಾಕ್ಷಾತ್ ಅಮ್ಮನವರು ನಮಗೆ ಈ ಸೀರೆ ಬಣ್ಣನ ಹೇಳಿ ಪೂಜ್ಯ ಲಕ್ಷ್ಮಣ ಗುರುಗಳ ಕೈಲಿ ಅವರಿಂದ ನಮಗೆ ಹೇಳಿಸಿ ನಮಗೆ ವಿಶೇಷವಾಗಿ ಸೇವೆ ಮಾಡೋಕ್ಕೆ ಆಹ್ವಾನ ನೀಡಿದ್ದು ನಮ್ಮೆಲ್ಲರ ಸುಕೃತ ಫಲ ಜನ್ಮಾಂತರದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ದಿನಾಂಕ 6ನೇ ತಾರೀಕಂತೂ ನಮ್ಮ ಎಲ್ರಿಗೂ ಹಸಿರು ಸೀರೆ ಹಸಿರು ಬಳೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಬರೋಕ್ಕೆ ಹೇಳಿದರು ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ಲೀಡರ್ಸ್ಗಳು. ಸುಮಾರು 500 ಜನ ಮಹಿಳೆಯರು ಸೇರಿದ್ವಿ ಒಂದು ಜಾಗದಲ್ಲಿ. ನಮ್ಮೆಲ್ರಿಗೋಸ್ಕರ ನೀವು ಈಗ ನೋಡ್ತಾ ಇದ್ದೀರಾ 50 ಆಟೋಗಳನ್ನು ಕಮಿಟಿ ವತಿಯಿಂದನೇ ವ್ಯವಸ್ಥೆ ಮಾಡಿದ್ರು. ನಮ್ಮೆಲ್ರಿಗೂ ಅವತ್ತು ಸ್ವಾಗತ ಮಾಡೋದಿತ್ತು, ದೇವಿ ಉಡಿ ತುಂಬೋ ಕಾರ್ಯಕ್ರಮ ಇತ್ತು. ಹಾಗೆ ಅಂಬಾರಿ ಉತ್ಸವಕ್ಕೆ ಬರ್ತಾಯಿರೋ ಗಜರಾಣಿನೂ ಸ್ವಾಗತ ಮಾಡೋದಿತ್ತು. ತುಂಬ ಸಾಂಪ್ರದಾಯಿಕ ಕೆಲವು ನೃತ್ಯಗಳು, ಉತ್ಸವ ಮೂರ್ತಿ ಮೆರವಣಿಗೆ ಇದೆಲ್ಲ ಇರೋದ್ರಿಂದ ನಮ್ಮೆಲ್ರಿಗೂ ಕೂಡ ಅವತ್ತಿನ ದಿನ ಹಸಿರು ಸೀರೆ ಹಾಗೂ ಹಸಿರು ಬಳೆ ಹಾಕ್ಕೊಂಡು ಬರೋಕ್ಕೆ ಹೇಳಿದ್ರು. ನೀವು ನೋಡ್ತಿದ್ದೀರಾ ಹೇಗೆ 1ರಿಂದ 50 ಆಟೋಗಳಿದೆ ಅಂತ. ಈ ಎಲ್ಲ ಆಟೋಗಳಲ್ಲಿ ನಾವೆಲ್ಲ ಮಹಿಳೆಯರು ಅವತ್ತು ಭುವನೋತ್ಸವದ ಮೊದಲನೇ ದಿನ 6ನೇ ತಾರೀಕಿನಂದು ಹೋಗಿ ಅದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರಸಾದ ಸೇವನೆ ಮಾಡಿಕೊಂಡು ಮತ್ತು ಇದೇ ಆಟೋಗಳಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ನಮ್ಮ ಜಾಗದಲ್ಲಿ, ಅಂದರೆ ವಿದ್ಯಾಗಿರಿಗೆ, ನವನಗರ, ಹೀಗೆ ಹೆಚ್ಚಾಗಿ ವಿದ್ಯಾಗಿರಿಲೇ ಎಲ್ಲರೂ ಬಿಟ್ಟರು. ಇದು ಮೊದಲೇ ದಿನದ ಕಾರ್ಯಕ್ರಮ ಸ್ನೇಹಿತರೆ, ನಾವು ಎಲ್ಲ ಭಾಗವಹಿಸಿದ್ದು. ದಿನಾಂಕ 7ನೇ ತಾರೀಕು ಉತ್ಸವ, ಅಂಬಾರಿ ಉತ್ಸವದ ದಿನ ನಮ್ಮೆಲ್ರಿಗೂ ತುಂಬಾ ಮುಖ್ಯವಾದ ದಿನ ಸ್ನೇಹಿತರೆ. ಯಾಕೆಂದರೆ ಸ್ವತಃ ತಾಯಿ ಭುವನೇಶ್ವರಿ ಧರ್ಮ ಗುರುಗಳು ಆದ ಲಕ್ಷ್ಮಣ ಗುರುಗಳ ಕಡೆಯಿಂದ ನಮಗೆ ಆಮಂತ್ರಣ ಕೊಟ್ಟು ಈ ದಿನ ನಮ್ಮೆಲ್ಲರೂ ಸೇವೆ ಮಾಡಬೇಕು ಅಲ್ಲಿ ಅಂತ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾವು ಆ ತಾಯಿಗೆ ಎಷ್ಟು ಭಕ್ತಿಯಿಂದ ನಮಿಸಿದ್ರು ಕಡಿಮೆನೇ ಸ್ನೇಹಿತರೆ. ಸಂಪ್ರದಾಯವಾಗಿ ಸ್ವಾಗತ ಮಾಡಿ ಮೆರವಣಿಗೆ ಕೂಡ ಮಾಡಲಾಯಿತು. ತಾವೆಲ್ಲರೂ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ. ಸೇವಾ ಕೌಂಟರ್ನಲ್ಲಿ ದೇವಸ್ಥಾನದ ದೇವಿ ಮಹಿಮೆ ಇರೋ ಪುಸ್ತಕಗಳನ್ನು ಮಾರಾಟ ಮಾಡೋ ಒಂದು ವಿಭಾಗ ಇರ್ಬೋದು, ಹೂ ಕಟ್ಟೋದು ಇರ್ಬೋದು, ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಟೀಮಾಗಿ. ಬಂದಿರೋ ಸಾವಿರಾರು ಭಕ್ತರಿಗೆ ಊಟ ಬಡಿಸೋ ಕೆಲಸ ಕೂಡ ನಮ್ಮ ಸಹೋದರಿಯರೆಲ್ಲ ಮಾಡ್ತಾಯಿದ್ರು.
ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸೊ 7ನೇ ತಾರೀಕು ಪೂರ್ತಿ ನಮ್ಮದೇ ಹವಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಎಲ್ಲ ವಿಭಾಗದಲ್ಲೂ ಜವಾಬ್ದಾರಿ ಹಂಚಿಕೆ ಮಾಡಿಕೊಂಡು ನಾವೆಲ್ಲರೂ ಕೆಲಸ ಮಾಡಿದ್ವಿ. ಕೇವಲ ನಾವಷ್ಟೇ ಅಲ್ಲ, ಮಾಜಿ ಯೋಧರು ಕೂಡ ಅವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ರು ಸೇವೆ ಮಾಡೋಕ್ಕೆ. ಇಲ್ಲಿವರೆಗೂ ಭಾರತಾಂಬೆ ಸೇವೆ ಮಾಡಿ ನಿವೃತ್ತರಾದ ನಮ್ಮ ಎಲ್ಲ ಹೆಮ್ಮೆ ಯೋಧರು ಆ ದಿನದಂದು ಕನ್ನಡಾಂಬೆ ಸೇವೆ ಮಾಡೋಕ್ಕೆ ಟೊಂಕ ಕಟ್ಟಿ ನಿಂತಿದ್ದು ನಮ್ಮೆಲ್ರಿಗೂ ಒಂದು ಹೆಮ್ಮೆ ವಿಷಯ ಅದು. ಸ್ನೇಹಿತರೆ, ನೀವೆಲ್ಲ ನೋಡ್ತಾ ಇದ್ದೀರ ಈ ಮೆರವಣಿಗೆಯಲ್ಲಿ ನೀವು ಕಣ್ಣು ಹಾಯಿಸಿದಷ್ಟು ದೂರ ಬರೀ ಹಳದಿ ಸೀರೆ ನಾರಿಯರೇ ಕಾಣ್ತಾ ಇರೋದು. ಅಂದರೆ ಬರೀ ಬಾಗಲಕೋಟೆ ಮಹಿಳೆಯರು. ಯಾಕೆಂದರೆ 7ನೇ ತಾರೀಕು ನಮ್ಮ ದಿನ ಅಂತ ಲಕ್ಷ್ಮಣ ಗುರುಗಳು ಮೊದಲೇ ನಮಗೆ ಹೇಳಿಬಿಟ್ಟಿದ್ರು. ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನ, ಆ ತಾಯಿ ಭುವನೇಶ್ವರಿ ದೇವಿಯ ಶಕ್ತಿ ಚೈತನ್ಯದೊಂದಿಗೆ ನಮ್ಮ ಈ ಧ್ಯಾನ. ಯಾವುದು ಆಲೋಚನೆಗಳು ಬೇಡ. ಸಂಗೀತದ ನಾದ ತಾಯಿಯ ಮೆರವಣಿಗೆ ಮುಂಚೆ ಎಲ್ಲರೂ ಒಂದ್ಸರಿ ಕಡೆ ಸೇರಿಸಿಬಿಟ್ಟಿದ್ರು ಹೋಗೋಕ್ಕೆ ಮುಂಚೆ ಮೆರವಣಿಗೆಯಲ್ಲಿ. ಆ 1 ನಿಮಿಷದ ಕೂಡ ವ್ಯರ್ಥ ಮಾಡದೆ ನಮ್ಮ ಎಲ್ಲ ಸಹೋದರಿಯರು ಪ್ರತಿಯೊಬ್ಬರನ್ನು ಶಾಂತವಾಗಿ ನೋಡ್ಕೊಳ್ಳೋದಷ್ಟೇ ಅಲ್ಲದೆ ಧ್ಯಾನ ಕೂಡ ಮಾಡಿಸಿದ್ದು ನಿಜವಾಗೂ ಧನ್ಯವಾದ, ಪ್ರಶಂಸನೀಯ ಮಾಡುವಂಥ ಕೆಲಸ. ಟೀಮ್ ವರ್ಕ್ ಸ್ಟ್ರೆಂತ್ ನೋಡಿ ಸ್ನೇಹಿತರೆ, ಎಲ್ಲ ಸೇರಿಕೊಂಡು ಎಷ್ಟು ಚೆನ್ನಾಗಿ ಹೂಗಳನ್ನೆಲ್ಲ ಹಾರ ಮಾಡ್ತಾ ಇದ್ದಾರೆ. ಹಾಗೂ ಅದನ್ನು ನೀಟಾಗಿ ಒಂದು ಉಂಡೆ ಕೂಡ ಮಾಡಿ ಹೇಗೆ ಇಡ್ತಾ ಇದ್ದಾರೆ ಪ್ಯಾಕ್ ಮಾಡಿಬಿಟ್ಟು ಅಂತ ಕಟಕ್ ಅಂತ ಕೆಲಸ ಮುಗಿಸ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಅಂಬಾರಿ ಉತ್ಸವ ಅಂದರೆ ತಕ್ಷಣ ನಮ್ಮೆಲ್ಲರ ತಲೆಯಲ್ಲಿ ಬರೋದು ವಿಶ್ವವಿಖ್ಯಾತ ಮೈಸೂರು ದಸರಾ ಹಾಗೂ ಅದರಲ್ಲಿರೋ ಜಂಬೂ ಸವಾರಿ. ಆದರೆ ಈ ಸುರಗಿರಿ ಬೆಟ್ಟದಲ್ಲಿ ಕೂಡ ಯಾವ ಮೈಸೂರು ದಸರಾಗೂ ಕಮ್ಮಿ ಇಲ್ದಿರೋ ಹಾಗೆ ಅದ್ಧೂರಿಯಾಗಿ ಅಂಬಾರಿ ಉತ್ಸವನ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ. ನೀವು ನೋಡ್ತಾ ಇದ್ದೀರಾ, ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಹಾಗೆ ನೀವು ಗಜರಾಣಿ ಮೇಲೆ ಅಂಬಾರಿಯಲ್ಲಿ ನಮ್ಮ ಭುವನೇಶ್ವರಿ ತಾಯಿ ಉತ್ಸವ ಮೂರ್ತಿಯನ್ನು ಕೂಡ ನೋಡ್ಬೋದು. ಒಂದು ಕ್ಷಣ ನಾವು ಮೈಸೂರು ದಸರಾ ಮೆರವಣಿಗೆಯಲ್ಲಿದ್ದೀವೋ ಅಥವಾ ನಮ್ಮ ಸೂರಗಿರಿ ಕ್ಷೇತ್ರದ ಭುವನೋತ್ಸವದಲ್ಲಿದ್ದೀವೋ ಅಂತ ಭ್ರಮೆಯಾಗಿದ್ದು ಮಾತ್ರ ಸುಳ್ಳಲ್ಲ ಸ್ನೇಹಿತರೆ. ನೀವು ನೋಡ್ತಾ ಇದ್ದಾರೆ, ಸುಮಾರು 500ಕ್ಕೂ ಹೆಚ್ಚು ವಾದ್ಯವೃಂದಗಳು ಹಾಗೆ ಇವೆಲ್ಲ ಕಳಸಗಳು ನೋಡ್ತಾ ಇದ್ದೀರಾ. ಮೈಸೂರು ದಸರಲ್ಲಿ ಇರೋ ಥರನೇ ಬೊಂಬೆಗಳ ಉತ್ಸವ ನೋಡ್ತಾ ಇದ್ದೀರಾ. ಎಷ್ಟು ಸಡಗರ ಸಂಭ್ರಮ ನೋಡೋಕೆ 2 ಕಣ್ಣು ಸಾಲದು. ಎಲ್ಲೋ ಮನಸ್ಸಲ್ಲೊಂದು ಕೊರಗಿತ್ತು, ನಾವು ನೇರವಾಗಿ ಮೈಸೂರು ದಸರಾ ಜಂಬೂ ಸವಾರಿ ನೋಡೋಕ್ಕಾಗಲಿಲ್ವಲ್ಲಪ್ಪ, ಅದಷ್ಟೊಂದು ದೂರ ಹೇಗೆ ಹೋಗೋದು ಅಂತ. ಆ ತಾಯಿ ಭುವನೇಶ್ವರಿ ನಮ್ಮೆಲ್ಲರ ಕೊರಗನ್ನು ದೂರ ಮಾಡಿಬಿಟ್ಟು ನಮ್ಮ ಕಣ್ಣು ಮುಂದೆನೇ ಮೈಸೂರು ದಸರಾದ ವೈಭವ ಮತ್ತೆ ಮರುಕಳಿಸುವಂತೆ ಮಾಡಿದ್ರು ಸ್ನೇಹಿತರೆ. ನೀವು ಇವಾಗ ನೋಡ್ತಾ ಇದ್ದೀರಾ, ಗಜರಾಣಿ ಮೇಲೆ ತಾಯಿ, ಕನ್ನಡದ ಕುಲದೇವತೆ ಭುವನೇಶ್ವರಿ ತಾಯಿ ಹೇಗೆ ರಾಜಗಾಂಭೀರ್ಯದಿಂದ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾಳೆ ಅಂತ. ದೇವಸ್ಥಾನದ ಹೂವಿನ ಅಲಂಕಾರ ನೋಡಿ ಸ್ನೇಹಿತರೆ, ಎಷ್ಟು ಮನೋಹರವಾಗಿದೆ. ದೇವಸ್ಥಾನ ಕಮಿಟಿಯವರು ಡ್ರೋನ್ ಕ್ಯಾಮ್ರಾ ಸಹಾಯದಿಂದ ಇದೆಲ್ಲ ದೃಶ್ಯೀಕರಣ ಮಾಡಿಕೊಂಡಿರೋದು. ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದನ್ನೇ ನಾನು ಕ್ಲಿಪ್ಪಿಂಗ್ಸ್ ಕೆಲವೊಂದು ಆಯ್ದು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಿದ್ದೀನಿ ಸ್ನೇಹಿತರೆ. ಅಂಬಾರಿ ಉತ್ಸವ ನಾನು ಫೋಕಸ್ ಮಾಡ್ತಾ ಇರೋದ್ರಿಂದ ಅಂಬಾರಿಲಿ ಹೇಗೆ ಗಜರಾಣಿ ರಾಜಗಾಂಭೀರ್ಯದಿಂದ ನಡೀತಾ ಇದ್ದಾಳೆ ಅಂತ, ಹಾಗೂ ಆ ಗಜರಾಣಿ ಮೇಲೆ ತಾಯಿ ಭುವನೇಶ್ವರಿಯ ಉತ್ಸವ ಮೂರ್ತಿ ಹೇಗೆ
ಸುಂದರವಾಗಿ ಕಾಣ್ತಾ ಇದೆ ಅಂತ ಸ್ವರ್ಗನೇ ಸುರಗಿರಿ ಬೆಟ್ಟದ ಮೇಲೆ ಬಂದ ಹಾಗೆ ಕಾಣ್ತಿದೆ ಸ್ನೇಹಿತರೆ. 7ನೇ ತಾರೀಕಿನ ಕೊನೆ ಕಾರ್ಯಕ್ರಮ ನಮ್ಮ ಎಲ್ಲ ಸ್ನೇಹಿತೆಯರು ಅತ್ಯದ್ಭುತವಾಗಿ ಗರ್ಭ ದಾಂಡಿಯ ಹಾಗೂ ಕೋಲಾಟದ ಮೂಲಕ ಎಲ್ಲ ನೆರೆದಿದ್ದ ಭಕ್ತರನ್ನು ರಂಜಿಸಿದ್ರು. ಇಲ್ಲಿ ನೃತ್ಯ ಮಾಡುತ್ತಿರೋರು ಯಾರು ಯುವತಿಯರೆಲ್ಲ ಸ್ನೇಹಿತರೆ, ಇವರೆಲ್ಲ ಮಹಿಳೆಯರು, ನಮ್ಮ ವಿದ್ಯಾಗಿರಿ ಮಹಿಳೆಯರು. ನೋಡಿ ನೀವೇ ಎಷ್ಟು ಅದ್ಭುತವಾಗಿ ನಯನ ಮನೋಹರವಾಗಿ ಅವರು ಡಾನ್ಸ್ ಮಾಡಿದ್ದಾರೆ ಅಂತ ನೀವೇ ನೋಡಿ ಆನಂದಿಸಿ. ಸ್ನೇಹಿತರೆ, ವಿಡಿಯೋ ತುಂಬ ದೊಡ್ಡದಾಗ್ತಾ ಇದೆ, ಆದ್ದರಿಂದ ಮೆಟ್ಲೋತ್ಸವದ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಇದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಕ್ಷಮಿಸಿ, ಮೆಟ್ಲೋತ್ಸವದ ಜೊತೆ ದೀಪೋತ್ಸವ, ಲಕ್ಷ ದೀಪೋತ್ಸವದ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ನೇಹಿತರೆ, ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಬೆಲ್ ಬಟನ್ ಪ್ರೆಸ್ ಮಾಡಿ.